ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಎ ಎಂಬ ಹೊಸ ವ್ಯಕ್ತಿ ಪರಿಚಯವಾಗ್ತಾರೆ. ಫೆಬ್ರವರಿ 6, 7, 8, 9, 10 ದಿನಗಳ ನಂತರ ಇವರ ಜೀವನದಲ್ಲಿ ನಡೆಯಬಹುದಾದಂತಹ ಅತಿ ದೊಡ್ಡದಾದಂತಹ ವಿಶೇಷವಾದ ಘಟನೆಗಳು ಯಾವ್ಯಾವುದು, ಆ ವ್ಯಕ್ತಿ ಬಂದ ನಂತರ ಇವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ, ಆ ಹೆಸರಿನ ವ್ಯಕ್ತಿಯನ್ನು ಯಾವ ರೀತಿ ಕಂಡುಹಿಡಿಯಬೇಕೆಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನ ತರುತ್ತಾರೆ. ನಿಮ್ಮ ಜೀವನದಲ್ಲಿ ಅಂದುಕೊಂಡಂತೆ ಎಲ್ಲವೂ ಕೂಡ ಬದಲಾಗುತ್ತೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಫೆಬ್ರವರಿ ತಿಂಗಳು ಅತ್ಯಂತ ಶುಭ ಹಾಗೂ ಲಾಭದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕುಂಭ ರಾಶಿಯವರು ಮೂಲತಃ ಮಾನವೀಯತೆ ಅಂತಃಕರಣ ಉಳ್ಳವರು, ಸದಾ ಹೊಸತನವನ್ನ ಬಯಸುವಂತವರು. ಇವರು ತಮಗಾಗಿ ಬದುಕೋದಕ್ಕಿಂತ ಹೆಚ್ಚು ಕುಟುಂಬ ಮತ್ತು ಮನೆಯವರು ಬೇರೆಯವರ ಸಂತೋಷಕ್ಕಾಗಿ ಬದುಕೋದ್ರಲ್ಲಿ ತಮ್ಮ ಸಮಯವನ್ನ ಕಳೀತಾರೆ, ಹೆಚ್ಚು ತೃಪ್ತಿಯನ್ನ ಕಂಡುಕೊಳ್ತಾರೆ. ಅಷ್ಟೇ ಅಲ್ಲದೆ ಶನಿ ದೇವರ ಆಧಿಪತ್ಯಕ್ಕೆ ಒಳಪಡುವ ಇವರು ನ್ಯಾಯ ಮತ್ತು ನೀತಿಗೆ ತಲೆಬಾಗುವಂತವರು. ಆದರೆ ಕಳೆದ ಕೆಲವು ಸಮಯದಿಂದ ಕುಂಭ ರಾಶಿಯವರ ಜೀವನದಲ್ಲಿ ಒಂದು ರೀತಿಯ ತೊಂದರೆ, ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಗಳು. ಅಷ್ಟೇ ಅಲ್ಲದೆ ಈ ಸಮಯ ಸಾಡೆ ಸಾತಿಯ ಪ್ರಭಾವ ಅಥವಾ ಗ್ರಹಗಳ ವಕ್ರ ದೃಷ್ಟಿ ಒಟ್ಟಾರೆಯಾಗಿ ರಾಶಿಯವರಿಗೆ ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೀತಾ ಇಲ್ಲ. ಒಂದರ ಮೇಲೆ ಒಂದು ಕಷ್ಟಗಳು ಬರ್ತಾ ಇದೆ. ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಎಲ್ಲರಿಗೂ ಒಳ್ಳೆಯದನ್ನ ಬಯಸುವಂತಹ ಇವರಿಗೆ ಕಷ್ಟ ಬಂದಾಗ ಬೆಂಬಲಕ್ಕೆ ನಿಲ್ಲುವಂತಹ ಜನಗಳು ಕಡಿಮೆ. ಇವರ ಮನಸ್ಸಿನಲ್ಲಿ ಸಾವಿರಾರು ಕನಸುಗಳಿದ್ರೂ ಕೂಡ ಅದನ್ನ ನನಸು ಮಾಡಿಕೊಳ್ಳೋಕೆ ದಾರಿ ಸಿಗದೆ ಇವರು ಕತ್ತಲಲ್ಲಿ ತಡವಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳು ಫೆಬ್ರವರಿ ತಿಂಗಳು 6, 7, 8, 9, 10 ದಿನಗಳ ನಂತರ ಖಂಡಿತವಾಗಿ ಬದಲಾಗುತ್ತೆ. ಈ ಬದಲಾವಣೆಗೆ ಕಾರಣ ಗ್ರಹಗತಿಗಳ ಆಶೀರ್ವಾದ. ಕೇವಲ ಈ ರಾಶಿ ಚಕ್ರದವರ ಬಾಳು ಕಷ್ಟದಲ್ಲಿ ಮುಗಿಯೋದಿಲ್ಲ. ಖಂಡಿತವಾಗಿ ಇವರ ಬಾಳಿನಲ್ಲಿ ಮಹತ್ತರವಾದ ಬದಲಾವಣೆ, ಜೀವನದಲ್ಲಿ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಕೂಡ ಅದ್ಭುತವಾಗಿ ಮರಳಿ ಬರುವಂತಹ ಸಮಯ, ಕಾಲ ಹತ್ತಿರಕ್ಕೆ ಬರುತ್ತಿದೆ. ಖಂಡಿತವಾಗಿ ಕುಂಭ ರಾಶಿಯವರಿಗೆ ಫೆಬ್ರವರಿ 7, 8, 9, 10 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇದು ಕೇವಲ ಗ್ರಹಗಳ ಚಲನೆಯಲ್ಲ, ಇದು ಒಬ್ಬ ವಿಶೇಷವಾದ ವ್ಯಕ್ತಿಯ ಮೂಲಕ ನಿಮ್ಮ ಬದುಕನ್ನು ಪ್ರವೇಶ ಮಾಡುವಂತಹ ಅತಿ ದೊಡ್ಡ ಶಕ್ತಿಯ ಸಂಚಲನವಾಗಿದೆ. ಈ ಸಮಯ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವು ನಿಮಗೆ ಒಬ್ಬ ವ್ಯಕ್ತಿಯ ಮೂಲಕ ಬಂದು ತಲುಪುತ್ತದೆ. ಖಂಡಿತವಾಗಿ ರಾಯರ ಅನುಗ್ರಹ ಯಾವ ವ್ಯಕ್ತಿಯ ಮೇಲಿರುತ್ತದೋ ಅಂಥವರು ಎಲ್ಲ ಕಷ್ಟಗಳಿಂದ ದೂರವಾಗ್ತಾರೆ, ನೆಮ್ಮದಿಯನ್ನ ಬರಮಾಡಿಕೊಳ್ಳುತ್ತಾರೆ. ಕರುನಾಡಿನ ಕಲ್ಪವೃಕ್ಷ ಅಂತ ಕರೆಯುವಂತಹ ರಾಯರ ಕೃಪೆಯನ್ನ ಪಡೆದುಕೊಳ್ಳೋದು ಬಹಳಷ್ಟು ಸುಲಭ ಅಲ್ಲ. ಖಂಡಿತವಾಗಿ ಕುಂಭ ರಾಶಿಯವರಿಗೆ ಈ ಒಂದು ಕೃಪೆ ಸುಲಭವಾಗಿ ಸಿಗ್ತಾ ಇದೆ ಅಂದ್ರೆ ಇವರು ಪೂರ್ವ ಜನ್ಮದ ಪುಣ್ಯದ ಫಲವೇ ಆಗಿರುತ್ತೆ. ಕುಂಭ ರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರು ಮತ್ತು ಹೆಚ್ಚು ಯೋಚನೆ ಮಾಡುವಂತವರು. ಇವರ ತಲೆಯಲ್ಲಿ ಸದಾ ಒಂದಲ್ಲ ಒಂದು ವಿಚಾರ ಓಡುತ್ತಲೇ ಇರುತ್ತದೆ. ಈ ಅತಿಯಾದ ಆಲೋಚನೆಯೇ ಇವರ ನಿದ್ದೆಗೆಡಿಸಿರಬಹುದು. ಆದರೆ ಇಷ್ಟು ದಿನ ಇವರು ಅನುಭವಿಸಿದಂತಹ ಮಾನಸಿಕ ಒತ್ತಡ ಮತ್ತು ಒಂಟಿತನಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ಫೆಬ್ರವರಿ ತಿಂಗಳು ಇವರ ಭಾಗ್ಯದ ಬಾಗಿಲು ತೆರೆಯೋದಷ್ಟೇ ಅಲ್ಲದೆ ಇವರ ಕಷ್ಟಗಳಿಗೆ ಕೂಡ ನಾಂದಿ ಹಾಡುವಂತಹ ಸಮಯ. ದೈವ ಇಚ್ಛೆಯಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರ ಅತಿಯಾದ ಆಲೋಚನೆಗಳಿಗೆ ಲಗಾಮು ಹಾಕುತ್ತಾರೆ. ಈ ವ್ಯಕ್ತಿಯ ಆಗಮನವು ಕುಂಭ ರಾಶಿಯವರ ಬದುಕಿನಲ್ಲಿ ನಡೆಯುವಂತಹ ಒಂದು ಮಹತ್ತರವಾದ ಬದಲಾವಣೆಯಾಗಿದೆ. ಹೌದು, ಎ ಅಕ್ಷರದ ವ್ಯಕ್ತಿ ಬಂದ ನಂತರ ಇದುವರೆಗೂ ಯಾರು ನಿಮ್ಮನ್ನ ವಿಶಿಷ್ಟ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳದೆ ದೂರ ಸರಿದಿದ್ದರೋ ಅವರೇ ಈಗ ಇವರ ಬುದ್ಧಿವಂತಿಕೆಗೆ ತಲೆಬಾಗುವಂತಹ ಸಮಯ. ಕುಂಭ ರಾಶಿಯವರ ಪಾಲಿಗೆ ಕೇವಲ ಒಬ್ಬ ಸ್ನೇಹಿತನಲ್ಲ, ಅದು ದೇವರೇ ಕಳಿಸಿದಂತಹ ಮಾರ್ಗದರ್ಶಕ. ಈ ಸಮಯದಲ್ಲಿ ಕುಂಭ ರಾಶಿಯವರು ಗಮನಿಸಬೇಕಾದಂತಹ ಮುಖ್ಯ ವಿಷಯವೆಂದರೆ ತಮ್ಮನ್ನು ತಾವು ಜಗತ್ತಿಗೆ ತೆರೆದುಕೊಳ್ಳೋದು. ಕುಂಭ ರಾಶಿಯವರು ಕೆಲವೊಮ್ಮೆ ತಮ್ಮದೇ ಆದ ಕೋಶದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಆದರೆ ಈಗ ಬರುವಂತಹ ವ್ಯಕ್ತಿ ಇವರನ್ನ ಹೊರ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ. ಫೆಬ್ರವರಿ ತಿಂಗಳ ನಂತರ ಗ್ರಹಗಳ ಸಂಚಾರವು ಇವರಿಗೆ ಸಮಾಜದಲ್ಲಿ ದೊಡ್ಡ ಹೆಸರು, ಗೌರವ, ಉತ್ತಮವಾದ ಯೋಗವನ್ನ ತಂದುಕೊಡುತ್ತೆ. ಒಟ್ಟಾರೆಯಾಗಿ ನೀವು ಬಯಸಿದಂತಹ ನಿಮ್ಮ ಕನಸಿನ ಜೀವನವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ನಿಮಗೆ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟ, ಕಣ್ಣೀರಿನ ಅಂತ್ಯ, ಈ ಸಮಯ ನಿಮಗೆ ಕತ್ತಲೆಯಲ್ಲಿ ಸಿಗುವಂತಹ ಮಿಂಚಿನಂತೆ ಒಂದು ಬದುಕಿನಲ್ಲಿ ಹೊಸ ಬೆಳಕನ್ನು ಚೆಲ್ಲುವಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನ ಬಣ್ಣಗಳನ್ನು ಸುಂದರವಾಗಿಸುತ್ತದೆ. ಸಂಶಯವಿಲ್ಲದೆ ಕುಂಭ ರಾಶಿಯವರು ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಯಾವಾಗಲೂ ಕೂಡ ಹೊಸದನ್ನು ಕಲಿಯಲು
ಮತ್ತು ಹೊಸ ಪ್ರಯೋಗವನ್ನು ಮಾಡಲು ಉತ್ಸುಕರಾಗಿರ್ತಾರೆ. ಆದರೆ ಫೆಬ್ರವರಿ ತಿಂಗಳ ಸಮಯ ಇವರಿಗೆ ಅತ್ಯಂತ ಪ್ರತಿಭೆಯನ್ನು ಹೊರತೋರಿಸಲು ಸರಿಯಾದ ವೇದಿಕೆ ಸಿಗದೆ ಹೋಗಿರಬಹುದು. ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಉತ್ತಮ ಮಟ್ಟದ ಮನ್ನಣೆ ಸಿಗುತ್ತೆ. ಆಫೀಸ್ ಕೆಲಸದಲ್ಲೇ ಆಗಿರಬಹುದು, ಕುಟುಂಬದಲ್ಲೇ ಆಗಿರಬಹುದು, ವ್ಯಾಪಾರ ವ್ಯವಹಾರದಲ್ಲೇ ಆಗಿರಬಹುದು. ನಿಮಗೆ ವಾತಾವರಣ ಬದಲಾಗ್ತಾ ಹೋಗುತ್ತೆ. ಹೊಸ ಕೆಲಸಗಳು, ಹೊಸ ಹೊಸ ಆಲೋಚನೆಗಳು ನಿಮ್ಮ ಜೀವನಕ್ಕೆ ಬರುವಂತಹ ವಿಶೇಷವಾದ ವ್ಯಕ್ತಿ ವೃತ್ತಿ ಬದುಕಿಗೆ ಒಂದು ಹೊಸ ತಿರುವನ್ನು ನೀಡುತ್ತಾರೆ. ಈ ವ್ಯಕ್ತಿ ನಿಮ್ಮ ಹೊಸ ಐಡಿಯಾಗಳಿಗೆ ಬೆಂಬಲ ನೀಡುತ್ತಾರೆ. ಹೂಡಿಕೆದಾರನಂತೆ ಅಥವಾ ನಿಮ್ಮ ಕ್ರಿಯೇಟಿವಿಟಿಯನ್ನು ಮೆಚ್ಚುವಂತಹ ಬಾಸ್ ರೂಪದಲ್ಲಿ ಸಿಗಬಹುದು, ಅಥವಾ ನಿಮ್ಮಲ್ಲಿರುವಂತಹ ವಿಭಿನ್ನ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡಬಹುದು. ಉದ್ಯೋಗದಲ್ಲಿರುವಂತಹ ಫ್ರೆಂಡ್ ಆಗಿರ್ಬೋದು, ಅಥವಾ ಹೊಸದಾಗಿ ಪರಿಚಯ ಆಗುವಂತಹ ಪರಿಚಯಸ್ಥ ಆಗಿರಬಹುದು, ನಿಮ್ಮ ಕುಟುಂಬ ಸದಸ್ಯರೇ ಆಗಿರಬಹುದು. ಒಟ್ಟಾರೆಯಾಗಿ ಎ ಅಕ್ಷರದ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಬಡ್ತಿ, ಸಂಬಳ ಹೆಚ್ಚಳಕ್ಕಾಗಿ ಈ ಸಮಯ ಆ ವ್ಯಕ್ತಿಯ ಶಿಫಾರಸ್ಸಿನಿಂದ ಅದು ಸಾಧ್ಯವಾಗುತ್ತೆ. ಕುಂಭ ರಾಶಿಯವರಿಗೆ ತಂತ್ರಜ್ಞಾನದಲ್ಲಿ, ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಆಧ್ಯಾತ್ಮಿಕತೆಯ ಕಡೆಗೂ ಕೂಡ ಒಲವು ಇರುತ್ತೆ. ಖಂಡಿತವಾಗಿ ಈ ಸಮಯ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಹೊಸ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶವನ್ನು ತಂದುಕೊಡುವಂತಹ ಸಾಧ್ಯತೆ ಇದ್ದು, ಈ ಸಮಯ ನಿಮಗೆ ಸ್ಮಾರ್ಟ್ ವರ್ಕ್ ಮಾಡುವುದು ಹೇಗೆ ಎಂದು ಹೇಳಿಕೊಡ್ತಾರೆ. ಕತ್ತಲೆಯಲ್ಲಿ ದುಡಿಯೋದಕ್ಕಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಬೇಗನೆ ಗುರಿ ಮುಟ್ಟೋದು ಹೇಗೆ ಎನ್ನುವಂತಹ ತಂತ್ರವನ್ನು ನಿಮಗೆ ತಿಳಿಸಿಕೊಡ್ತಾರೆ. ಇವರ ಒಡನಾಟದಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿರುವಂತಹ ಈ ರಾಶಿಯವರಿಗೆ ಇನ್ನು ಮುಂದೆ ಆ ವ್ಯಕ್ತಿಯು ಆಧುನಿಕತೆಯ ಸ್ಪರ್ಶವನ್ನು ನೀಡುತ್ತಾರೆ. ಹಳೆಯ ಪದ್ಧತಿಗಳನ್ನು ದೂರ ಮಾಡಿ ವ್ಯಾಪಾರ ವ್ಯವಹಾರದಲ್ಲಿ ಹೊಸದಾದ ಒಂದು ಸೃಷ್ಟಿಸುವಂತಹ ಶಕ್ತಿ, ಸಾಮರ್ಥ್ಯ, ಹೊಸ ದಾರಿಗಳನ್ನು ತೋರಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ, ಗೆಲ್ಲುವುದನ್ನು ಹೇಗೆ ಎಂದು ಕಲಿಸಿಕೊಡುವಂತಹ ಹೊಸ ಆಪ್ತ ಮಿತ್ರ ಸಿಗೋ ಸಮಯವಾಗಿರೋದ್ರಿಂದ ಖಂಡಿತವಾಗಿ ಈ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ಆಕಾಶದಲ್ಲಿ ಹಾರಲು ಬಿಡುತ್ತಾರೆ. ಈ ಸಮಯ ನಿಮ್ಮ ಐಡಿಯಾಗಳು ವಿಚಿತ್ರವಾಗಿದ್ರೂ ಕೂಡ ಅದನ್ನು ಪ್ರೋತ್ಸಾಹ ಮಾಡುವಂತಹ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಬೇಕಾಗಿತ್ತು. ಇನ್ನು ಮುಂದೆ ನಿಮಗೆ ಎಲ್ಲ ರೀತಿಯ ಪ್ರೋತ್ಸಾಹ, ಬೆಂಬಲ, ಮೌನವಾಗಿ ಗೌರವಿಸುವಂತಹ, ನಿಮ್ಮ ಭಾವನೆಗಳನ್ನು ಕಟ್ಟಿ ಹಾಕದೆ ಮುಕ್ತವಾಗಿ ಇರಲು ಯಾರು ಬಿಡುತ್ತಾರೋ ಆ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ನಿಮ್ಮ ಆಲೋಚನೆಗಳಿಗೆ ಒಂದು ಹೊಸ ರೂಪ ಸಿಗುತ್ತದೆ. ಅವರ ಮಾತುಗಳಲ್ಲಿ ತರ್ಕವಿರುತ್ತದೆ ಮತ್ತು ಭವಿಷ್ಯದಲ್ಲಿ ದೃಷ್ಟಿ ವಿಶೇಷವಾಗಿರುತ್ತದೆ. ಭೌತಿಕವಾದ ಚರ್ಚೆ ಮಾಡಲು ಸಿದ್ಧರಿರ್ತೀರೋ, ಯಾರು ನಿಮ್ಮ ಸೋಲನ್ನು ತಮ್ಮ ಸೋಲು ಎಂದು ಭಾವಿಸುತ್ತಾರೋ ಅವರೇ ದೇವರು ಕಳಿಸಿರುವಂತಹ ವಿಶೇಷವಾದ ವ್ಯಕ್ತಿ. ಕುಂಭ ರಾಶಿಯವರು ಇಲ್ಲಿ ಕೆಲವು ಕಠಿಣವಾದ ಎಚ್ಚರಿಕೆಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಏಕೆಂದರೆ ನಿಮ್ಮ ರಾಶಿಯವರಿಗೆ ಇರುವ ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ತೊಂದರೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವೇಗ ಕಡಿಮೆ ಆಗಿರುವಂಥದ್ದು. ಅಂದರೆ ಯಾರನ್ನ ಕೂಡ ಬೇಗ ನಂಬೋದಿಲ್ಲ. ನಿಮ್ಮ ಮನಸ್ಥಿತಿ ಬಹಳಷ್ಟು ಕಠಿಣವಾಗಿರುತ್ತೆ. ಆದರೆ ಫೆಬ್ರವರಿ ತಿಂಗಳ ನಂತರ ನಿಮ್ಮ ಬದುಕಿಗೆ ಬರುವ ಹೊಸ ವ್ಯಕ್ತಿಯ ವಿಚಾರದಲ್ಲಿ ಈ ಸ್ವಭಾವವನ್ನು ಬಿಡಬೇಕು. ಆ ವ್ಯಕ್ತಿ ನಿಮಗೆ ಸಹಾಯ ಮಾಡೋದಕ್ಕೆ ಬಂದಾಗ ನೀವು ಯಾವುದೇ ರೀತಿಯ ಒಂದು ದೂರ ತಳ್ಳೋದನ್ನು ನಿಲ್ಲಿಸಬೇಕಾಗುತ್ತೆ. ಅವರು ತೋರಿಸುವಂತಹ ಪ್ರೀತಿ, ಕಾಳಜಿಯನ್ನು ಸ್ವೀಕರಿಸುವಂತಹ ಮನಸ್ಸು ಮಾಡಬೇಕು. ಭಾವನೆಗಳನ್ನು ವ್ಯಕ್ತಪಡಿಸೋದು ದೌರ್ಬಲ್ಯವಲ್ಲ, ಅದು ಸಂಬಂಧಗಳ ಕೊಂಡಿ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳೋದು ಮುಖ್ಯವಾದ ಎಚ್ಚರಿಕೆ. ಈ ಸರಿ ನೀವು ಕಠಿಣತನದಿಂದ ಮತ್ತು ಸೋಮಾರಿತನ ಮತ್ತು ಹಠಮಾರಿತನವನ್ನು ಬಿಡಬೇಕಾಗುತ್ತೆ. ಕುಂಭ ರಾಶಿಯವರು ತಾವು ಹಿಡಿದಿದ್ದೇ ಸರಿ ಎಂದು ವಾದ ಮಾಡುತ್ತಾರೆ. ಈ ವ್ಯಕ್ತಿಯು ನಿಮ್ಮ ತಪ್ಪನ್ನು ತಿದ್ದಿದಾಗ ಅವರ ಜೊತೆ ವಾದಕ್ಕೆ ಇಳಿಯಬೇಡಿ. ಅವರು ಹೇಳುವುದರಲ್ಲಿ ಸತ್ಯವಿದೆ ಎಂದು ಯೋಚಿಸಿ. ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಬದಿಗಿಡಬೇಕು ಮತ್ತು ಯಾರದ್ದೇ ಸಲಹೆ ಕೊಟ್ಟರು ಕೂಡ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಬೇಕು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ತಾಳ್ಮೆಗೆ ಸಿಕ್ಕ ಪ್ರತಿಫಲ ಆ ವ್ಯಕ್ತಿ ಬಂದ ನಂತರ ಅತ್ಯಂತ ರೋಚಕವಾದ ಮತ್ತು ಯಶಸ್ವಿ ದಿನಗಳು, ನಿಮ್ಮ ಕನಸುಗಳು ನನಸಾಗುವ ಮತ್ತು ನಿಮ್ಮ ಇಚ್ಛೆಗೆ, ವಿಶಿಷ್ಟತೆಗೆ ಮನ್ನಣೆ ಸಿಗುವ ಸಮಯ ಇದಾಗಿದ್ದು, ಹಳೆಯ ಕಹಿ ನೆನಪುಗಳನ್ನು ಮರೆತು ಜೀವನದಲ್ಲಿ ಹೊಸ ಹೆಜ್ಜೆಯೊಂದಿಗೆ ಮುನ್ನಡೆಯುವಂತಹ ಒಂದು ವಿಶೇಷವಾದ ಅನುಗ್ರಹದ ಜೊತೆಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರ ರಕ್ಷಣೆ ಸದಾ ಇರುತ್ತದೆ. ಮತ್ತು ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಕುಟುಂಬದಲ್ಲೂ ಕೂಡ ಕೆಲವೊಂದಿಷ್ಟು ವಿಶೇಷವಾದ ಬದಲಾವಣೆಗಳು ನಡೀತಾ ಹೋಗುತ್ತೆ. ಖಂಡಿತವಾಗಿ ಕುಂಭ ರಾಶಿಯವರ ಭವಿಷ್ಯ ಫೆಬ್ರವರಿ 5, 6, 7, 8, 9, 10 ದಿನಗಳ ನಂತರ ನಿಮ್ಮ ಭವಿಷ್ಯ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಈ ಸಮಯ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಒಂದು ಲಾಭವನ್ನು ಕಂಡುಕೊಳ್ಳುವಂತಹ, ಜೀವನದಲ್ಲಿ ಮಹತ್ತರವಾದ ಗುರಿಯನ್ನು ಸಾಧಿಸುವಂತಹ ಸಂದರ್ಭ. ಈ ಸಮಯದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ. ಒಟ್ಟಾರೆಯಾಗಿ ನೀವು ಸಿಲುಕಿಕೊಂಡಿರುವಂತಹ ಯಾವುದೇ ಸಮಸ್ಯೆಗಳಿಂದ ಪರಿಹಾರ ಮತ್ತು ವಿಶೇಷವಾಗಿ ಹೊರಬರುವಂತಹ ಸ್ಪಷ್ಟವಾದ ಸಂದೇಶ ಸಿಗ್ತಾ ಹೋಗುತ್ತೆ. ಕಾಯುವಿಕೆ ಕೊನೆಗೊಳ್ಳುತ್ತೆ. ಕುಂಭ ರಾಶಿಯವರಿಗೆ ಕೇವಲ ಮೌನವಲ್ಲ, ಆದರೆ ಭವಿಷ್ಯದ ಘೋಷಣೆಯೊಂದಿಗೆ ಈ ದಿನದಿಂದ ನೀವು ತೆಗೆದುಕೊಂಡ ಪ್ರತಿಯೊಂದು ನಿರ್ಣಯವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ನಿಮ್ಮ ಜೀವನವನ್ನು
ಪರಿವರ್ತಿಸುವಂತಹ ಸಂಚಲನವನ್ನು ಸೃಷ್ಟಿ ಮಾಡುತ್ತದೆ. ಈ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ರಾಯರ ಅನುಗ್ರಹ ಆಶೀರ್ವಾದ ಜೀವನದಲ್ಲಿ ಶಾಶ್ವತವಾದ ಬದಲಾವಣೆಯನ್ನು ತರುತ್ತದೆ. ನೀವು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ವಿಳಂಬ ಮಾಡುತ್ತಿದ್ದಂತಹ ನಿರ್ಧಾರಗಳು ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಅಗತ್ಯವಾಗಿರುವಷ್ಟು ಉತ್ತಮವಾದ ಒಂದು ಸ್ಪಷ್ಟವಾದ ಸಂದೇಶದೊಂದಿಗೆ ಹೊರಬರುತ್ತದೆ. ಖಂಡಿತವಾಗಿ ಕುಂಭ ರಾಶಿಯವರೇ, ನಿಮ್ಮ ಹಣೆ ಬರಹಕ್ಕೆ ನೇರವಾಗಿ ಸಂಬಂಧಿಸಿರುವಂತೆ ಈ ಸಮಯ ಭರವಸೆಯನ್ನು ತ್ಯಜಿಸಿರಬಹುದು. ಕಳೆದು ಹೋಗಿರುವಂತಹ ಯಾವುದೇ ರೀತಿಯ ಸಂಬಂಧ ಆಗಿರಬಹುದು, ನಿಮ್ಮ ಮನಸ್ಥಿತಿ ಆಗಿರ್ಬೋದು, ಎಲ್ಲವನ್ನ ಕೂಡ ವಿಧಿಯ ವಿಶೇಷವಾದ ಬರವಣಿಗೆಯ ಮೂಲಕ ನಿಮ್ಮ ಕೈ ಸೇರಿಸೋದು ಖಂಡಿತವಾಗಿರುತ್ತೆ. ಈ ಸರಿಯಾದ ಸಮಯದಲ್ಲಿ ನಿಮ್ಮ ಎಲ್ಲ ಅವಕಾಶಗಳು ಇದ್ದಕ್ಕಿದ್ದಂತೆ ಮರಳಿ ಬರುತ್ತದೆ. ನೀವು ಆರಂಭದಲ್ಲಿ ನಿಮ್ಮ ಬಗ್ಗೆ ಖಚಿತವಾಗಿರೋದಿಲ್ಲ. ಇದು ನಿಮ್ಮ ಜೀವನವನ್ನು ಒಬ್ಬ ವ್ಯಕ್ತಿ ಮಾಹಿತಿ ಅಥವಾ ಪ್ರಸ್ತಾಪದ ರೂಪದಲ್ಲಿ ಪ್ರವೇಶ ಮಾಡುವಂತಹ ಸಮಯ. ನೀವು ಊಹಿಸದೇ ಇರುವಷ್ಟು ಹೆಚ್ಚಿನದಾಗಿ ಸಾಬೀತುಪಡಿಸುತ್ತೆ. ಈ ಅವಕಾಶವು ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ತ್ಯಾಗಗಳಿಗೆ ಪ್ರತಿಫಲವಾಗಿರುತ್ತದೆ. ಇಲ್ಲಿಯವರೆಗೆ ನಿಮಗೆ ಯಾವುದೋ ಒಂದು ಸೂಚನೆ ಸಿಗದೇ ಇರಬಹುದು. ಇದರ ಪರಿಣಾಮ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರೋದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿ, ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಸ್ಥಾನಮಾನ ಎಲ್ಲದರ ಪರಿಣಾಮ ಬೀರುತ್ತದೆ. ಕುಂಭ ರಾಶಿಯವರು ಈ ಅವಕಾಶವನ್ನು ಸ್ವೀಕರಿಸಲು ಭಯದ ಮೂಲಕ ಅನುಮಾನಗಳನ್ನು ಮೀರಿ ಮೆಟ್ಟಿ ನಿಲ್ಲಬೇಕಾಗುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ವಿಧಿಯು ಆಯ್ಕೆ ಮಾಡಿರುವಂತಹ ಸರಿಯಾದ ರೂಪ ನಿಮ್ಮ ಮನಸ್ಥಿತಿಯಲ್ಲಿದೆ ಎನ್ನುವಂತಹ ಸಂದೇಶವನ್ನು ತರುತ್ತದೆ. ಒಟ್ಟಾರೆ ನಿಮ್ಮ ಸಂಬಂಧಗಳಲ್ಲಿ ನಿರ್ಣಾಯಕವಾಗಿ ಒಂದು ವಿಶೇಷವಾದ ಮೌನ ಆವರಿಸುತ್ತೆ. ಕುಂಭ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆ ನಿಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ನಿಮ್ಮ ಸುತ್ತಮುತ್ತಲಿನ ಜನರ ಉದ್ದೇಶವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ಇದಾಗಿರುತ್ತೆ. ನೀವು ಯಾವುದೇ ರೀತಿಯ ಸಂಬಂಧದಲ್ಲಿ ಹೊಸ ಆಳವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಸ್ವಾಭಾವಿಕವಾಗಿ ನಿಮ್ಮಿಂದ ದೂರವಾಗುವಂತಹ ಕೆಲವೊಂದಿಷ್ಟು ಸಂದರ್ಭಗಳು, ವ್ಯಕ್ತಿಗಳು ಮತ್ತು ಮನಸ್ಥಿತಿಗಳ ಒಂದು ಪ್ರತಿರೂಪ. ನಿಮಗೆ ದೇವರ ಅನುಗ್ರಹ ಆಶೀರ್ವಾದದ ಮೂಲಕ ಎ ಎಂಬ ಹೆಸರಿನ ವ್ಯಕ್ತಿ ಖಂಡಿತವಾಗಿ ನಿಮಗೆ ಹೊಸ ಸಂಬಂಧದ ಅರ್ಥವನ್ನು ತಿಳಿಸಿಕೊಡ್ತಾರೆ. ಪ್ರತಿಯೊಂದು ಹಂತವೂ ಕೂಡ ನಿಮಗೆ ನಕಾರಾತ್ಮಕವಲ್ಲ ಎಂದು ತಿಳಿಸಿಕೊಡ್ತಾರೆ. ನಿಮ್ಮ ಹತ್ತಿರ ಇರುವ ಯಾರಾದರೂ ಕೂಡ ಹಠಾತ್ ಬದಲಾವಣೆ, ನಂಬಿಕೆಯಲ್ಲಿನ ಬದಲಾವಣೆ ಅಥವಾ ನಿಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡುವಂತಹ ಸಂಭಾಷಣೆಯನ್ನು ಅನುಭವಿಸುವಂತೆ ಭಾವನಾತ್ಮಕ ಗೊಂದಲಗಳು ಕೂಡ ಕೊನೆಗೊಳ್ಳುವಂತಹ ಮಟ್ಟ, ಸ್ಪಷ್ಟವಾದ ಗಡಿಗಳನ್ನು ಸ್ಥಾಪಿಸುವಂತಹ ಕ್ಷಣ ಇದಾಗಿರುತ್ತೆ. ಈ ಘಟನೆಯ ದೊಡ್ಡ ಗುಣವೆಂದರೆ ಇದು ನಿಮ್ಮನ್ನು ದುರ್ಬಲಪಡಿಸೋದಿಲ್ಲ, ಆದರೆ ಒಳಗಿನಿಂದ ನಿಮ್ಮನ್ನು ಬಲಪಡಿಸುತ್ತದೆ. ಸತ್ಯವಾಗಿ ನಿಮಗೆ ಗೌರವವನ್ನು ಒಂದು ವಿಶೇಷವಾಗಿ ಪಡೆದುಕೊಳ್ಳುವಂಥ ಅಭ್ಯಾಸವಾಗ್ತಾ ಹೋಗುತ್ತೆ ಮತ್ತು ಸ್ವಾರ್ಥಿತನವನ್ನು ದೂರ ಮಾಡ್ಕೊಳ್ತೀರಾ. ಯಾವುದೇ ಕೆಲಸಕ್ಕೆ ಹಿಂದೆ ಸರಿಯುತ್ತಿದ್ದಂಥ ನೀವು ಈಗ ಪ್ರತಿಯೊಂದು ಕೆಲಸವನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸ್ತೀರಾ. ಈ ಸಮಯ ಕುಂಭ ರಾಶಿಯವರಿಗೆ ಸಮತೋಲನವೆಂದರೆ ಎಲ್ಲರನ್ನ ತಮ್ಮ ಜೊತೆ ಇಟ್ಟುಕೊಳ್ಳುವುದು ಎಂದಲ್ಲ, ಆದರೆ ಜನರನ್ನ ತಮ್ಮ ಜೊತೆ ಇಟ್ಟುಕೊಳ್ಳೋದ್ರ ಜೊತೆಗೆ ಉತ್ತಮವಾದ ಪಾಠ ಮತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬಂಥ ಪ್ರಮುಖವಾದ ಘಟನೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ವೃತ್ತಿಪರ ಜೀವನದಲ್ಲಿ ನಿರ್ಣಾಯಕವಾದ ಬದಲಾವಣೆ ಬರುತ್ತದೆ. ಈ ಸಮಯ ಅಂದರೆ ಕುಂಭ ರಾಶಿಯವರ ಜೀವನದಲ್ಲಿ ಪ್ರಮುಖವಾಗಿ ಘಟನೆಗಳು ನಿಮ್ಮ ವೃತ್ತಿ ಮತ್ತು ವಿಶೇಷವಾದ ಜೀವನದ ಮೇಲೆ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುವಂತೆ ತರುತ್ತದೆ. ಈ ಸಮಯ ನಿಮಗೆ ಫಲಪ್ರದವಾಗುವಂತಹ ಕಠಿಣ ಪರಿಶ್ರಮ, ಪ್ರಯತ್ನಗಳು ಇದ್ದಕ್ಕಿದ್ದಂತೆ ಫಲ ಕೊಡಲು ಮತ್ತು ಸಕಾರಾತ್ಮಕವಾದ ದಿಕ್ಕಿನಲ್ಲಿ ತಿರುಗಲು ಕಾರಣವಾಗುತ್ತೆ. ಈ ಬದಲಾವಣೆಯು ಸ್ಥಾನ, ಪ್ರತಿಷ್ಠೆ ಮತ್ತು ಬಡ್ತಿ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಇದು ಕೇವಲ ನಿಮ್ಮ ವೃತ್ತಿಗೆ ಸೀಮಿತವಾಗಿರದೆ ನಿಮ್ಮ ಸಂಪೂರ್ಣವಾದ ವೃತ್ತಿಪರ ಗುರುತು ದಿಕ್ಕನ್ನು ವಿಶೇಷವಾಗಿ ಒಂದು ಶಕ್ತಿ ಮತ್ತು ಸಾಮರ್ಥ್ಯದ ದಿಕ್ಕಿನಲ್ಲಿ ತೊಡಗಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ. ನೀವು ಹೊಸ ಅವಕಾಶವನ್ನು, ಸಹಕಾರಗಳನ್ನು ಅಥವಾ ಜವಾಬ್ದಾರಿಗಳನ್ನು ಕಂಡುಕೊಳ್ಳಬಹುದು. ಅವು ಹಿಂದೆ ಅಸಾಧ್ಯ ಅಥವಾ ದೂರ ಸಾಧ್ಯತೆ ಎಂದು ತೋರಿಸುತ್ತಿದ್ದವು. ಆರಂಭದಲ್ಲಿ ಈ ಬದಲಾವಣೆಯು ನಿಮಗೆ ದೊಡ್ಡದಾಗಿರುವಂಥ ತೊಂದರೆ ಅಂತ ಅನಿಸ್ಬೋದು, ಆದರೆ ಕಾಲಾನಂತರ ಇದು ಭವಿಷ್ಯಕ್ಕೆ ನಿರ್ಣಾಯಕ ಮತ್ತು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ. ಈ ರಾಶಿಯವರಿಗೆ ರಾಯರು ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶ, ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ ಪಡಬೇಡಿ. ನೀವು ಈಗ ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಗಳು ಕೂಡ ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಒಟ್ಟಾರೆ ಈಗ ಆರ್ಥಿಕವಾಗಿ ಸ್ಥಿರತೆ ಮತ್ತು ಲಾಭದಲ್ಲಿ ಅನಿರೀಕ್ಷಿತ ಏರಿಕೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಫೆಬ್ರವರಿ 6, 7, 8, 9, 10ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆಗಳು ನಿಮ್ಮ ಕಣ್ಣನ್ನು ತೆರೆಸುತ್ತೆ. ನಿಮ್ಮ ಸಂಪತ್ತು, ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ಹಠಾತ್ ಆಗಿ ಆರ್ಥಿಕವಾಗಿ ಅನಿರೀಕ್ಷಿತವಾಗಿ ಬದಲಾವಣೆ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಗೌರವ, ಯಶಸ್ಸು, ಮನ್ನಣೆ ಸಿಗೋದಕ್ಕೆ ಕಾರಣ ಖಂಡಿತವಾಗಿ ಹೊಸ ವ್ಯಕ್ತಿಯ ಆಗಮನ.
ಎ ಅಕ್ಷರದಿಂದ ಬರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ವಿಶೇಷವಾದ ಮೌಲ್ಯಗಳನ್ನು ಹೇಳಿಕೊಡ್ತಾರೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ನಿಮಗೆ ಇರ್ತಕ್ಕಂಥ ತೊಂದರೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುವಂತಹ ಮಾರ್ಗವನ್ನು ಖಂಡಿತವಾಗಿ ಸೂಚಿಸ್ತಾರೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ದೇವರಿಗೆ ಪ್ರೀತಿಯಾಗುವಂತಹ ಕೆಲಸವಾಗಿರುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯೊಂದಿಗೆ ಮಹತ್ತರವಾದ ಕನಸುಗಳನ್ನು ಹೊತ್ತು ಸಾಗುವಂತಹ ಮಹತ್ತರವಾದ ಸಮಯವಾಗಿರುತ್ತೆ. ಇಲ್ಲಿಯವರೆಗೂ ನೀವು ಅನೇಕ ರೀತಿಯ ತೊಂದರೆಯನ್ನು ಎದುರಿಸುತ್ತಿರಬಹುದು. ನೀವು ಬಯಸಿದ್ದನ್ನು ಸಾಧಿಸೋಕೆ ಈ ಸಮಯ ಸೂಕ್ತವಾಗಿದೆ. ಎಲ್ಲಿಂದಲೂ ಮುಂದುವರಿಯುತ್ತೀರಾ ಎಂಬುದನ್ನು ಮರೆಯಬೇಡಿ. ಅಲ್ಲದೆ ಕುಂಭರಾಶಿಯವರಿಗೆ ದೇವರನ್ನು ಪೂಜಿಸೋದು ಬಹಳ ಇಷ್ಟ ಮತ್ತು ಅರ್ಥವನ್ನು ನೀಡುತ್ತದೆ. ಬಹಳ ಮುಖ್ಯವಾದ ವಿಷಯ ಅಂದರೆ ನೀವು ಪ್ರತಿದಿನ ದೇವರನ್ನು ಪೂಜಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಹಾಯ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮೊಳಗೆ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಮೌನ ಮತ್ತು ಶಕ್ತಿಯ ಆಧ್ಯಾತ್ಮಿಕತೆಯ ಒಂದು ಒಲವನ್ನು ಬೆಳೆಸಿಕೊಳ್ತಾ ಹೋಗ್ತೀರಾ. ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ, ತೊಂದರೆಗಳು, ಕಣ್ಣೀರಿನ ಕಥೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಇಷ್ಟದ ಜೀವನವನ್ನು ಈ ಸಮಯದಲ್ಲಿ ಬರಮಾಡ್ಕೊಳ್ತೀರಾ. ಕುಂಭ ರಾಶಿ ಎಂದು ಪರಿಗಣಿಸುವಂತಹ ಈ ರಾಶಿಯವರಿಗೆ ಖಂಡಿತವಾಗಿ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶ ಸಿಗುವಂತಹ ಸಂದರ್ಭವಾಗಿರುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯವೂ ಕೂಡ ಸಂಬಂಧಗಳು ಮತ್ತು ಬಾಂಧವ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡುವಂತಹ ಸಮಯವಾಗಿರುತ್ತೆ. ಹಳೆಯ ಸ್ನೇಹಿತರು ಅಥವಾ ಹಳೆಯ ಸಂಬಂಧಿಕರನ್ನು ಎಂದಿಗೂ ಕೂಡ ಮರೆಯೋದಿಲ್ಲ. ಇವರು ತಮ್ಮ ಅಭ್ಯಾಸಗಳನ್ನು ಬದಲಾಯಿಸುತ್ತಾ ಶಿಸ್ತಿನಿಂದ ಹೊಸ ಯಶಸ್ಸಿನ ಕಡೆಗೆ ನಿರಂತರವಾಗಿ ಸಾಗುವಂತಹ ವಿಶೇಷವಾದ ಮನಸ್ಸುಳ್ಳುವಂತಹ ವ್ಯಕ್ತಿಗಳಾಗಿರ್ತಾರೆ. ಈ ಸಂದರ್ಭದಲ್ಲಿ ಇವರ ಕೋಪದ ಸ್ವಭಾವ ಕೂಡ ಹೆಚ್ಚಾಗಿರುತ್ತೆ. ಆದರೆ ಇವರು ಖಂಡಿತವಾಗಿ ಕೋಪದಿಂದ ಸಹನೆಗೆ ಆದಷ್ಟು ಬೇಗ ಪರಿವರ್ತನೆ ಆಗ್ತಾರೆ. ಆದ್ದರಿಂದ ಅವರ ಜೀವನದಲ್ಲಿ ಕೆಲವು ಮುಜುಗರದ ಸಂದರ್ಭಗಳನ್ನು ಕೂಡ ಎದುರಿಸಿರ್ತಾರೆ. ಕೆಲವೊಂದು ಬಾರಿ ಈ ರಾಶಿಯವರಿಗೆ ನೀತಿಯನ್ನು ಬದಲಾಯಿಸಲು ಇಷ್ಟ ಇರೋದಿಲ್ಲ. ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡುವಂತಹ ಮನಸ್ಸು, ಎಲ್ಲರಲ್ಲೂ ಕೂಡ ಪ್ರೀತಿಯನ್ನು ಹುಡುಕುವಂತಹ ಮನಸ್ಸು. ಒಟ್ಟಾರೆಯಾಗಿ ಇವರಲ್ಲಿ ಇರ್ತಕ್ಕಂತಹ ನಿಸ್ವಾರ್ಥ ಸೇವೆಗೆ ರಾಯರ ಆಶೀರ್ವಾದ ನಿಮ್ಮ ಮನಸ್ಸಿನ ಶಾಂತಿಯನ್ನು ಈಗ ಪಡೆದುಕೊಳ್ಳುವಂತಹ ಸಮಯ. ನಿಮ್ಮ ವೈಯಕ್ತಿಕ ಜೀವನ ಕೂಡ ವೃತ್ತಿಪರ ಜೀವನ ಕೂಡ ಬಹಳಷ್ಟು ಸಕಾರಾತ್ಮಕತೆಯ ಪ್ರಭಾವವನ್ನು ಬೀರುತ್ತೆ. ಕುಂಭ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಬಂದಂತಹ ಕಷ್ಟವನ್ನು ಎದುರಿಸುವಂತಹ ಸುಲಭ ಮಾರ್ಗ ಸಿಗುವಂತಹ ಸಮಯ ಇದಾಗಿರುತ್ತೆ. ಅಂದರೆ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ದೇವರಿಗೆ ಪ್ರೀತಿಯ ರೂಪದಲ್ಲಿ ನಿಮಗೆ ಆಶೀರ್ವಾದದ ಮೂಲಕದಲ್ಲಿ ನಿಮ್ಮ ಹತ್ತಿರಕ್ಕೆ ಸಿಗುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ಕುಂಭ ರಾಶಿಯವರು ಎಲ್ಲರಿಗೋಸ್ಕರ ಬದುಕುತ್ತಾ ತಮ್ಮ ಜೀವನವನ್ನು ಮರೆತು ಬಿಡ್ತಾರೆ. ಅಂತಹ ಸಮಯದಲ್ಲಿ ವಿಧಿಯು ವ್ಯಕ್ತಿ ಅವರ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಆ ವ್ಯಕ್ತಿ ಕುಂಭ ರಾಶಿಯವರಿಗೆ ನೀನು ಕೂಡ ಮುಖ್ಯ ಅನ್ನುವಂತಹ ಭಾವನೆಯನ್ನು ಕಲಿಸ್ತಾರೆ. ಭಯ, ಅವಮಾನ, ಅನುಮಾನ, ಹಳೆಯ ನೋವುಗಳು ನಿಧಾನವಾಗಿ ಕರಗಿ ಹೋಗಿ ನಿಮ್ಮ ಹೃದಯಕ್ಕೆ ಹೊಸ ನಂಬಿಕೆಯ ಬೆಳಕನ್ನು ತರ್ತಾರೆ. ಆ ವ್ಯಕ್ತಿ ಬಂದ ನಂತರ ಕುಂಭ ರಾಶಿಯವರು ಕೇವಲ ಬದುಕೋದಿಲ್ಲ, ನಿಜವಾಗಿಯೂ ಬದುಕಲ್ಲ, ಸಂತೋಷವನ್ನು ಪಡಲು ಕಲಿತುಕೊಳ್ತಾರೆ. ಒಟ್ಟಾರೆ ನೀವು ಇಲ್ಲಿಯವರೆಗೂ ಬಯಸಿದಂತಹ ಎಲ್ಲ ರೀತಿಯ ಜೀವನವನ್ನು, ನಿಮ್ಮ ಆಸೆ ಕನಸುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀರಾ. ಇನ್ನು ಮುಂದೆ ಕುಂಭ ರಾಶಿಯವರ ಮನೆ ಮತ್ತು ಮನಸ್ಸು ಅದ್ಭುತವಾಗಿರುತ್ತೆ. ಇದೇ ರೀತಿ ಇವರ ಕಷ್ಟಗಳನ್ನು ದೂರ ಮಾಡುವಂತಹ ಹೊಸ ವಿಶೇಷವಾದ ವ್ಯಕ್ತಿಯ ಬಂದ ನಂತರ ನಿಮ್ಮ ಜೀವನದಲ್ಲಿ ಮಾನವೀಯತೆ, ಸಹಾನುಭೂತಿ ಮತ್ತು ನ್ಯಾಯವಾದ ಒಂದು ಶಕ್ತಿ, ಸಾಮರ್ಥ್ಯ ಎಲ್ಲವನ್ನ ಹೆಚ್ಚಿಗೆ ಮಾಡ್ಕೊಳ್ತೀರಾ. ನಿಮ್ಮ ಮೇಲೆ ನಂಬಿಕೆ ನಿಮಗೆ 100 ಪಟ್ಟು ಹೆಚ್ಚಾಗುತ್ತೆ. ನಿಮ್ಮ ಜೀವನ ಎಷ್ಟು ಅದ್ಭುತವಾಗಿದೆ, ಅದನ್ನು ಯಾವ ರೀತಿ ಬಳಸಿಕೊಳ್ಳಬೇಕೆಂಬಂಥ ವಿಶೇಷವಾದ ಮಾಹಿತಿಯನ್ನು ನೀವು ಕಲೆ ಹಾಕ್ತಾ ಹೋಗ್ತೀರಾ. ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಾ. ಖಂಡಿತವಾಗಿ ನಿಮ್ಮ ಮನಸ್ಸು ಶಾಂತಿಯುತವಾಗಿ ತಾಳ್ಮೆಯಿಂದ ತುಂಬಿರುತ್ತದೆ. ಕುಂಭ ರಾಶಿಯವರು ಜೀವನದ ಒಂದು ಹಂತದವರೆಗೆ ಬೇರೆಯವರಿಗಾಗಿ ಬದುಕುತ್ತಿದ್ದರೂ ತಮ್ಮ ನೋವನ್ನು ಮರೆತು ಎಲ್ಲರ ಸಮಸ್ಯೆಗಳನ್ನು ಹೊತ್ತುಕೊಂಡು ಸಾಗಿದಂಥವರು. ಆದರೆ ಕಾಲ ಬದಲಾದಾಗ ಒಂದು ದೊಡ್ಡ ತಿರುವು ಬಂದೇ ಬರುತ್ತದೆ. ಈ ತಿರುವು ಏನು ಅಂತ ಅಂದರೆ ತಮ್ಮನ್ನೇ ತಾವು ಮೊದಲ ಆದ್ಯತೆಯಾಗಿಸಿಕೊಳ್ಳೋದು. ಇದು ಸ್ವಾರ್ಥ ಅಲ್ಲ, ಇದು ಸ್ವಯಂ ಗೌರವ. ಇದು ನಿಮಗೆ ನೋವನ್ನು ಉಂಟು ಮಾಡೋದಿಲ್ಲ, ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಕ್ಷಣವಾಗಿರುತ್ತೆ. ಆ ಕ್ಷಣದ ನಂತರ ಕುಂಭ ರಾಶಿಯವರು ತಮಗೆ ನೋವು ಕೊಡುವವರಿಂದ ದೂರ ಸರಿಯುತ್ತಾರೆ. ತಮ್ಮ ಶಕ್ತಿಯನ್ನು ಅರ್ಥವಿಲ್ಲದ ಸಂಬಂಧದಲ್ಲಿ ಕಳೆದುಕೊಳ್ಳೋದ್ರಿಂದ ನಿಲ್ಲಿಸುತ್ತಾರೆ. ಶಾಂತಿ ಕೊಡುವ ಜೀವನವನ್ನು ಆಯ್ಕೆ ಮಾಡೋದ್ರ ಜೊತೆಗೆ ಅಲ್ಲಿಂದ ಶುರುವಾಗೋದು ನಿಜವಾದ ಹೆರಿಕೆ. ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆತ್ಮೀಯವಾಗಿ ನಿಮ್ಮ ಜೀವನ ಯಶಸ್ಸಿನ ಮೂಲಕ ಉತ್ತುಂಗದ ಶಿಖರವನ್ನು ತಲುಪುತ್ತದೆ. ಕುಂಭ ರಾಶಿಯವರ ಜೀವನದ ಅತಿ ದೊಡ್ಡ ಬದಲಾವಣೆ ಅಂದರೆ ಬೇರೆಯವರನ್ನು ಉಳಿಸುತ್ತಾ ತಮ್ಮನ್ನೇ ತಾವು ಕಳೆದುಕೊಳ್ಳೋದನ್ನು ನಿಲ್ಲಿಸೋದು. ಖಂಡಿತವಾಗಿ ನಿಮಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಬದುಕಿ ಮತ್ತು ಪ್ರೀತಿ ವಿಶ್ವಾಸವನ್ನು ಎಲ್ಲೆಡೆ ಹಂಚಿ. ಹೊಸ ವ್ಯಕ್ತಿಯನ್ನು ನಂಬಿ ಮತ್ತು ಅವರು ಕೊಡುವಂತಹ ನಿರ್ಧಾರವನ್ನು ಗೌರವಿಸಿ. ನಂತರ ನಿಮ್ಮ ಜೀವನದಲ್ಲಿ ರಾಗ
ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದ ಜೊತೆಗೆ ಮಹತ್ತರವಾದ ತಿರುವಿನ ನಂತರ ದೊಡ್ಡ ದೊಡ್ಡ ಶಿಖರವನ್ನು ಹತ್ತುವಂತಹ ಆತ್ಮವಿಶ್ವಾಸ, ಧೈರ್ಯ ಎಲ್ಲದರ ಪ್ರತೀಕವಾಗಿರುವಂತಹ ಈ ಸಮಯ ಕುಂಭ ರಾಶಿಯವರ ಬಾಳಿನಲ್ಲಿ ಖಂಡಿತವಾಗಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.